ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳಲ್ಲಿ ಕಲಿಕಾ ಹಬ್ಬ ಆಚರಣೆ ಮಾಡುತ್ತಿದ್ದು, ಚಿಂತಾಮಣಿ ತಾಲೂಕಿನಲ್ಲಿ ಕಲಿಕಾ ಹಬ್ಬ 1ನೇ ತರಗತಿಯಿಂದ 5ನೇ ತರಗತಿ ಮಕ್ಕಳಿಗೆ ಮೂಲಭೂತವಾಗಿ ಕಲಿಯಬೇಕಾದಂತಹ ಗಣಿತಕ್ಕೆ ಸಂಬಂಧಿಸಿದಂತೆ ಮತ್ತು ಓದುವುದು ಬರೆಯುವುದು ಕಲಿಕೆಯ ಹಂತವನ್ನು ಹೆಚ್ಚು ಮಾಡಲಿಕ್ಕೆ ಅದನ್ನು ಕ್ಲಸ್ಟರ್ ಹಂತದಲ್ಲಿ ಬರುವ ಎಲ್ಲ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ 7 ಸ್ಪರ್ಧೆಗಳನ್ನು ಮಾಡಿ ಅದನ್ನು ಕಲಿಕಾ ಮಟ್ಟವನ್ನು ಮೌಲ್ಯಮಾಪನ ಮಾಡುತ್ತಿದ್ದೇವೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ವಿ ಉಮಾದೇವಿರವರು ಅಭಿಪ್ರಾಯಪಟ್ಟರು. ಚಿಂತಾಮಣಿ ತಾಲೂಕಿನ ಬಟ್ಲಳ್ಳಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಲಾಗಿದ್ದ ಕಲಿಕಾ ಹಬ್ಬಕ್ಕೆ ಕಾರ್ಯಕ್ರಮಕ್ಕೆ ಭೇಟಿ ನೀಡಿ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪಾರ್ವತಮ್ಮ ಅವರು ವಹಿಸಿದ್ದು, ಮುಖ್ಯ ಅತಿಥಿಗಳಾಗಿ ಇಸಿಒ ದೇವಮ್ಮ, ನಾಗರಾಜ್, ಬಿಆರ್ಪಿ ಮಂಜುನಾಥ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ಸಿಆರ್ಪಿ ಸರೋಜಮ್ಮ ಮಾತನಾಡಿದರು. ಭಾಷಣಕಾರರಾಗಿ ಇಸಿಒ ಶ್ರೀರಾಮ್ ರೆಡ್ಡಿ ಮತ್ತು ಬಿಆರ್ಪಿ ಈಶ್ವರ್ ರೆಡ್ಡಿ ಮಾತನಾಡಿದರು. ಕಾರ್ಯಕ್ರಮ ಸುಸೂತ್ರವಾಗಿ ನಡೆಯಲು ಬಟ್ಲಳ್ಳಿ GMHPS ಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕ ಜಿ ಸತ್ಯಂ, ಕೋನಪಲ್ಲಿ ಮುಖ್ಯ ಶಿಕ್ಷಕ ವೈಸಿ ನಾರಾಯಣಸ್ವಾಮಿ, ಮಾದಮಂಗಲ ಶಾಲೆಯ ಶಿಕ್ಷಕ ಲಕ್ಷ್ಮೀ ನರಸಪ್ಪ ಮತ್ತು ಬಟ್ಲಳ್ಳಿ GMHPS ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕಿಯಾದ MP ಸುಲೋಚನಾ, ಸಹಶಿಕ್ಷಕ ಆರ್ ಮಂಜುನಾಥ್ರವರ ಸಹಕಾರದಿಂದ ಕಾರ್ಯಕ್ರಮ ಯಶಸ್ವಿಯಾಗಿತ್ತು. ಕಲಿಕಾ ಮಟ್ಟದ 7 ಚಟುವಟಿಕೆಗಳಾದ ಗಟ್ಟಿ ಓದು, ಕತೆ ಹೇಳುವುದು, ಕೈ ಬರಹ, ಸಂತೋಷದಾಯಕ ಗಣಿತ, ಮೆಮೊರಿ ಪರೀಕ್ಷೆ, ರಸಪ್ರಶ್ನೆ ಮತ್ತು ಸಹಸಂಬಂಧ ಚಟುವಟಿಕೆಗಳಲ್ಲಿ 1ರಿಂದ 5ನೇ ತರಗತಿ ಆಯ್ದ ಮಕ್ಕಳು ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದ ಮಕ್ಕಳಿಗೆ ಸಮಾರೋಪ ಸಮಾರಂಭದಲ್ಲಿ ಬಹುಮಾನಗಳು ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಬಟ್ಲಳ್ಳಿ ಕ್ಲಸ್ಟರ್ನ ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರು, ಸಹಶಿಕ್ಷಕರು, ಬೇರೆ ಬೇರೆ ಶಾಲೆಗಳಿಂದ ಆಗಮಿಸಿದ ತೀರ್ಪುಗಾರರು ಭಾಗವಹಿಸಿದ್ದರು. ಪೂಜೆಯ ಮಾಡೋಣ, ಕರಿಮುಖ ಗಣಪ ಕಾಯೋ ಎಂದು ದಿನ ದಿನ ಪೂಜೆಯ ಮಾಡೋಣ. ಕರುಣಾನಯನ ಕೃಪಾ ಕಟಾಕ್ಷದ ಗಂಧಾಕ್ಷತೆಯ ಪಡೆಯೋಣ. ಕರುಣಾನಯನ ಕೃಪಾ ಕಟಾಕ್ಷದ ಗಂಧಾಕ್ಷತೆಯ ಪಡೆಯೋಣ. ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ. ವಿಘ್ನಗಳನ್ನು ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ. ವಿಘ್ನಗಳನ್ನು ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ. ವಿದ್ಯೆಯ ಬುದ್ಧಿಯ ಸಿದ್ಧೆಯ ಕೊಡಲಿ ಎನ್ನುತ್ತ ಭಜನೆಯ ಮಾಡೋಣ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ನಾಡ ದೀಪ, ಸಿರಿನುಡಿಯ ದೀಪ, ವ್ಯಕ್ತಿ ತೋರುವ ದೀಪ. ಹಚ್ಚೇವು ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈ ಮೆರವೆಯಿಂದ, ಬಹುದಿನಗಳಿಂದ ಮೈ ಮೆರೆ. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸ, ಅಲ್ಲಲ್ಲಿ ಕನ್ನಡದ ಕಂಪು ಸೂಸ, ಅಲ್ಲಲ್ಲಿ ಕನ್ನಡ ಚೇವು, ಅಲ್ಲಲ್ಲಿ ಕನ್ನಡ ಚೇವು. ನಡುನಾಡೆ ಇರಲಿ, ಗಡಿನಾಡೆ ಇರಲಿ, ನಡುನಾಡೆ ಇರಲಿ, ಗಡಿನಾಡೆ ಇರಲಿ, ಕನ್ನಡದ ಕಲೆಯ ಕಿಚ್ಚೇವು, ಕನ್ನಡದ ಕಲೆಯ ಕಿಚ್ಚೇವು. ಮೇಡಮ್, ಈ ಕಲಿಕಾ ಹಬ್ಬದ ಒಂದು ಮಹತ್ವ ಏನು ಮೇಡಮ್? ಇದರಿಂದ ಮಕ್ಕಳಿಗೆ ಏನು ಉಪಯೋಗ? ಒಂದರಿಂದ 5ನೇ ತರಗತಿಯಲ್ಲಿ ಓದ್ತಾ ಇರುವಂತಹ ಮಕ್ಕಳಿಗೆ ಮೂಲಭೂತವಾಗಿ ಕಲಿಬೇಕಾದಂತಹ ನಮ್ಮ ಗಣಿತಕ್ಕೆ ಸಂಬಂಧಪಟ್ಟಂತೆ ಸಂಖ್ಯಾಶಾಸ್ತ್ರ ಇರ್ಬೋದು, ಓದುವುದು ಬರೆಯೋದು, ಇದರ ಬಗ್ಗೆ ಒಂದು ಕಲಿಕೆಯ ಹಂತವನ್ನು ನಾವು ಎನ್ಶೂರ್ ಮಾಡ್ಕೊಳ್ಳೋದಕ್ಕೆ ಅದನ್ನು ಕ್ಲಸ್ಟರ್ ಹಂತದಲ್ಲಿ ಒಂದು ಕಲಿಕಾ ಹಬ್ಬ ಅಂತ ಆಯೋಜನೆ ಮಾಡಿ ಆ ಕ್ಲಸ್ಟರ್ ವ್ಯಾಪ್ತಿಗೆ ಬರುವಂತಹ ಎಲ್ಲ 1ರಿಂದ 5ನೇ ತರಗತಿಯ ಮಕ್ಕಳಿಗೆ 7 ಸ್ಪರ್ಧೆಗಳಂತ ಮಾಡಿ ಅದರಲ್ಲಿ ಮಕ್ಕಳ ಕಲಿಕಾ ಮಟ್ಟವನ್ನು ನಾವು ಮೌಲ್ಯಮಾಪನದ ರೀತಿ ಮಾಡ್ತಾಯಿದ್ದೀವಿ. ಸೊ ಈ ರೀತಿ ಮಾಡಿದಾಗ ನಾವು ಥ್ರೂಔಟ್ ಇಯರು ಬಿಗಿನಿಂಗ್ ಆಫ್ ದ ಇಯರಿಂದ ಅಂದರೆ ಮೇ ಜೂನಿಂದ ಮಕ್ಕಳಿಗೆ ಒಂದು ಚೆನ್ನಾಗಿ ಕಲ್ತಿರ್ತಾರೆ. ಸೊ ಎಲ್ಲ ಮಕ್ಕಳ ಕಲಿಕಾ ವೇಗ ಮತ್ತು ಕಲಿಕಾ ಮಟ್ಟವನ್ನು ಅಳೆಯೋದಕ್ಕೂ ಕೂಡ ಇದು ಬಹಳ ಸಹಕಾರಿಯಾಗುತ್ತೆ. ಆ ಕ್ಲಸ್ಟರ್ ವ್ಯಾಪ್ತಿಯ ಎಲ್ಲ ಶಿಕ್ಷಕರು ಸೇರಿ ಕ್ಲಸ್ಟರ್ ಮಟ್ಟದಲ್ಲಿ ಈ ಕಲಿಕಾ ಹಬ್ಬವನ್ನು ಒಂದು ಒಳ್ಳೆಯ ಹಬ್ಬದ ವಾತಾವರಣದಲ್ಲಿ ಈ 7 ಚಟುವಟಿಕೆಗಳನ್ನು ಎಷ್ಟು ಶಾಲೆಗಳಲ್ಲಿ ಎಷ್ಟು ಮಟ್ಟಿಗೆ ಅನುಷ್ಠಾನ ಆಗಿದೆ ಅಂತ ಮೌಲ್ಯಮಾಪನ ಮಾಡುವಂತಹ ಒಂದು ಪ್ರಕ್ರಿಯೆ ಆಗಿದೆ.
ಇದು ಇಡೀ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ 12ನೇ ತಾರೀಕು ಸ್ಟಾರ್ಟ್ ಆಗಿ ಸುಮಾರು ಒಂದು 60% ಕ್ಲಸ್ಟರ್ಸ್ ಎಲ್ಲ ಮುಗಿಸಿದ್ದಾರೆ. ಇವತ್ತು ನಾನು 2 ಕ್ಲಸ್ಟರ್ ನೋಡಿ ಇದು 3ನೇ ಕ್ಲಸ್ಟರಲ್ಲಿ ಭಾಗವಹಿಸಿದ್ದೀನಿ. ಕೇರಾಗುಟ್ಟಳ್ಳಿ, ಕೆಂಚಾರ್ಲಹಳ್ಳಿ 2 ಕ್ಲಸ್ಟರ್ಗಳ ಕಲಿಕಾ ಹಬ್ಬ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈಗ ಬಟ್ಲಳ್ಳಿಯ ಕಲಿಕಾ ಹಬ್ಬ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಸೊ ಮಕ್ಕಳೆಲ್ಲ ಒಂಥರ ಹಬ್ಬದ ವಾತಾವರಣದಲ್ಲೇ ಬಹಳ ಉತ್ಸಾಹದಿಂದ ಭಾಗವಹಿಸಿ ಅವರ ಪ್ರತಿಭೆಗಳೆಲ್ಲ ತೋರಿಸ್ಕೊಳ್ಳೋದಕ್ಕೆ, ಅನಾವರಣಗೊಳಿಸೋದಕ್ಕೆ ಇದು ಒಂದು ಉತ್ತಮ ವೇದಿಕೆಯಾಗಿದೆ. ಹಾಗಾಗಿ ಮಕ್ಕಳು ಸಹ ಚೆನ್ನಾಗಿ ಪ್ರಿಪೇರ್ ಆಗಿ, ಟೀಚರ್ಸು ಚೆನ್ನಾಗಿ ಪ್ರಿಪೇರ್ ಮಾಡಿ ಮಕ್ಕಳನ್ನ ಕರ್ಕೊಂಬಂದು ಅವರ ಪ್ರತಿಭೆಗಳನ್ನು ಇಲ್ಲಿ ಅನಾವರಣ ಮಾಡೋದಕ್ಕೆ ಒಂದು ವೇದಿಕೆಯನ್ನು ಸಕಾರಾತ್ಮಕವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಬಳಕೆ ಮಾಡಿಕೊಳ್ತಾರೆ. ಇದು ಎಷ್ಟುವರೆಗೆ ನಮಗೆ ಇದು ಒಂದು ಯಶಸ್ವಿ ಆಗ್ತಾ ಇದೆ ಮೇಡಮ್? ಯಶಸ್ವಿ ಆಗ್ತಾ ಇದೆ. ಎಲ್ಲ ಕಡೆನೂ ಟೀಚರ್ಸ್ ಎಲ್ಲನೂ ಕ್ಲಸ್ಟರ್ ಮಟ್ಟದಲ್ಲಿ ಒಂದು ಸಭೆಯನ್ನು ಮಾಡಿ ಪೂರ್ವಯೋಜಿತವಾಗಿ ಮಾಡ್ತಾ ಇರೋ ಕಾರ್ಯಕ್ರಮ ಆಗಿರೋದ್ರಿಂದ ಮಕ್ಕಳ ಕಲಿಕಾ ಮಟ್ಟವನ್ನು ಅಳೆಯೋದಕ್ಕೆ ಕೂಡ ಇದು ಬಹಳ ಪ್ರಯೋಜನಕಾರಿಯಾಗಿದೆ. ಇದು ಒಂದು ಒಳ್ಳೆ ವೇದಿಕೆ ಆಗಿರೋದ್ರಿಂದ 7 ಚಟುವಟಿಕೆಗಳು ಮಕ್ಕಳು ತಮ್ಮ ಟ್ಯಾಲೆಂಟ್ಸನ್ನು ತೋರಿಸ್ಕೊಳ್ಳೋದಕ್ಕೆ ಬಹಳ ಉಪಯುಕ್ತ ಆಗಿದೆ ಅನ್ನೋದು ನನ್ನ ಅಭಿಪ್ರಾಯ. ಇದು ಬರೀ ಸರ್ಕಾರಿ ಶಾಲೆಗಳಿಗೆ ಮಾತ್ರನಾ ಮೇಡಮ್? ಹೌದು, ಬರೀ ಸರ್ಕಾರಿ ಶಾಲೆ ಮಕ್ಕಳಿಗೆ ಕಾರ್ಯಕ್ರಮ, ಖಾಸಗಿ ಶಾಲೆಗಳಿಗೆ ಇಲ್ಲ. ಖಾಸಗಿ ಮತ್ತು ಅನುದಾನಿತ ಶಾಲೆಗಳಿಗಿಲ್ಲ. ಸರ್ಕಾರಿ ಶಾಲೆಗಳಿಗೆ ಇದು ಕಲಿಕಾ ಹಬ್ಬ ಮಾಡ್ತಾರೆ. ಓಕೆ. ಈ ದಿನ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಈ ಕಲಿಕಾ ಹಬ್ಬ ಅಂತಕ್ಕಂಥದ್ದು 2022-23ನೇ ಸಾಲಿನಲ್ಲಿ 4ರಿಂದ 10ನೇ ತರಗತಿಯವರೆಗೆ ಸಂಬಂಧಪಟ್ಟ ವಿದ್ಯಾರ್ಥಿಗಳಿಗೆ, ಆಯ್ದ ಮಕ್ಕಳಿಗೆ ಆಚರಣೆ ಮಾಡಿದ್ವಿ, ಅನುಷ್ಠಾನ ಮಾಡಿದ್ವಿ. ಈ ವರ್ಷ 2024-25ನೇ ಸಾಲಿನಲ್ಲಿ 1ರಿಂದ 5ನೇ ತರಗತಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ, ಆಯ್ದ ಮಕ್ಕಳಿಗೆ ಕ್ಲಸ್ಟರ್ ಮಟ್ಟದಲ್ಲಿ ಕಲಿಕಾ ಹಬ್ಬವನ್ನ ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು 27/1/2025ರಂದು ಮಾನ್ಯ ಯೋಜನಾ ಆಯೋಗದ ಕಚೇರಿಯಿಂದ ಒಂದು ಆದೇಶವನ್ನ ಹೊರಡಿಸಲಾಗಿತ್ತು. ಹಾಗಾಗಿ ತುರ್ತಾಗಿ ಫೆಬ್ರವರಿ ತಿಂಗಳ 2ನೇ ವಾರದಲ್ಲೇ ಮಾಡಬೇಕು ಅಂತ ಆದೇಶ ಆಗಿರುತ್ತೆ. ಹಾಗಂತ ಇವತ್ತು ನಾವು ದೊಡ್ಡ ಶಿಕ್ಷಣ ಪಡೆದ್ರು ಅದರ ಉಪಯೋಗ ಸಿಗಬೇಕಾದ್ರೆ ಬುನಾದಿ ಶಿಕ್ಷಣ ಚೆನ್ನಾಗಾಗಬೇಕು. ನೀವು ಚೆನ್ನಾಗಿ ನೋಡಿ, ಗಟ್ಟಿಯಾಗಿ ಓದೋದು ಅಂದರೆ ವ್ಯಾಕರಣಾಂಶಗಳು ತಪ್ಪಿಲ್ಲದೆ, ಕೆಲವರು ನೀವು ಒತ್ತುಗಳಿದ್ದರೆ ನೋಡಿ, ಉತ್ತ ಅಂತಿದೆ ಅಂದ್ಕೊಳ್ಳಿ, ಹಂಗೆ ಉತ ಅಂತ ಓದ್ತೀರಾ. ಕೆಲವರು ದೀರ್ಘ ಸ್ವರ, ರಸಸ್ವರಕ್ಕೆ ಏನೋ ಈ ವ್ಯತ್ಯಾಸಗಳೇ ಮರ್ತೋಗ್ಬಿಟ್ಟಿದ್ದಾರೆ ಮಕ್ಕಳೇ. ಅದನ್ನು ಮತ್ತೆ ನಿಮಗೆಲ್ಲ ಶಿಕ್ಷಕರು ಹೇಳ್ಕೊಡ್ತಿದ್ದಾರೆ. ಅದನ್ನು ಹೆಚ್ಚು ಯಾರು ಚೆನ್ನಾಗಿ ಓದ್ತೀರಾ, ಯಾರು ಅದರಲ್ಲಿ ಕಾಗುಂತ ತಪ್ಪಿಲ್ಲದೆ ಓದ್ತೀರಾ ಅನ್ನೋದನ್ನು ಇಲ್ಲಿ ಸ್ಪರ್ಧೆಗಳು ಏರ್ಪಡಿಸಿದ್ದಾರೆ. ಚಟುವಟಿಕೆಗಳ ಕಲಿಕೆಯಲ್ಲಿ ಮಗು ಯಾವ ಚಟುವಟಿಕೆ ಚಟುವಟಿಕೆ ಬುನಾದಿ ಅಕ್ಷರ ಜ್ಞಾನ ಮತ್ತು ಸಂಖ್ಯಾ ಜ್ಞಾನ. ಬುನಾದಿ ಅಕ್ಷರ ಜ್ಞಾನ ಇಲ್ದಿರ ಇವಾಗ ಅನೇಕ ಸಮಸ್ಯೆ ಬಂದಿದೆ. ಈಗ 1ನೇ ತರಗತಿನ ನಾವು ಪಾಸ್ ಆಗ್ತಾ ಇದೆ, 1 ಆಗ್ತದೆ, 2 ಆಗ್ತದೆ, 3 ಆಗ್ತದೆ, 10ನೇ ತರಗತಿ ಓದ್ತಾ ಇದ್ರೆ, ಆದ್ರೆ ಯಾವುದೇ ಏನು ಅಕ್ಷರ ಜ್ಞಾನ FLN ಚಟುವಟಿಕೆಗಳು ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ?
Thank you.